ನವಿಲು ನಾಗೇಶ್ವರ ಟೆಂಪಲ್. ಇದು ಚಂದ್ರಾಯಪಟ್ಟಣ ದಾರಿಯಲ್ಲಿದೆ. ಬನ್ನಿ ನೋಡೋಣ, ಎಂಜಾಯ್ ಮಾಡೋಣ. ಈ ಜಾಗದ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ನೋಡಿ ತಿಳ್ಕೊಳ್ಳಿ. ನೋಡ್ಬೋದು, ಇದೇ ಕಲ್ಯಾಣಿ. ಈ ಸ್ಥಳದ ಇತಿಹಾಸ ಮತ್ತು ಮಹಿಮೆ ತಿಳಿಸಲು ಈ ದೇವಾಲಯದ ಪುರೋಹಿತರು ಇದ್ದಾರೆ. ಬನ್ನಿ ತಿಳಿದುಕೊಳ್ಳೋಣ. ಈ ಸ್ಥಳದಲ್ಲಿ ಜಮದಗ್ನಿ ಮಹರ್ಷಿಗಳು ಇಲ್ಲಿ ತಪಸ್ಸು ಮಾಡ್ತಿದ್ರಂತೆ. ಹಾಗಾಗಿ ಇಲ್ಲಿ ಜಮದಗ್ನಿ ಮಹರ್ಷಿಗಳ ತಪೋಕ್ಷೇತ್ರವಾಗಿ ಇದ್ದಿದ್ದು ಇಲ್ಲಿ ರೇಣುಕಾದೇವಿ ದೇವಸ್ಥಾನ ಇದೆ, ಅಲ್ಲಿ ಅವರ ಆಶ್ರಮ ಇತ್ತಂತೆ. ಅಲ್ಲಿ ಆಶ್ರಮಕ್ಕೂ ಇಲ್ಲಿಗೂ ಓಡಾಡ್ತಿದ್ರು ಅನ್ನೋ ಒಂದು ಪ್ರತೀತಿ. ಜಮದಗ್ನಿ ಮಹರ್ಷಿಗಳು ಇದ್ದಂಥ ಸಮಯದಲ್ಲಿ ನವಿಲು ಮತ್ತು ನಾಗರಾವು ಸ್ವಾಮಿಯನ್ನು ಪೂಜೆ ಮಾಡ್ತಿದ್ರು, ಸೇವೆ ಮಾಡ್ತಿದ್ರು ಅನ್ನೋ ಒಂದು ಪ್ರತೀತಿಯನ್ನು ಕಾಣ್ತೀವಿ. ಆ ಎರಡೂ ಕೂಡ ಸಂವಿಧಾನದಲ್ಲಿರ್ತಕ್ಕಂಥ ಎರಡು ಬದ್ಧವೈರಿಗಳಾಗಿದ್ದರೂ ಕೂಡ ಆ ಒಂದು ಮಿಲನವನ್ನು ನೋಡಿದಂಥ ಮಹರ್ಷಿಗಳು ಇವರು ಎಂಥ ಅದ್ಭುತ ಕ್ಷೇತ್ರವಿದು, ಶುಭವಾಗಿದೆ, ಮುರುಘ ಮಯೂರ ಪರಿವಿದು ಅಂತ ಕರೆದರು. ಮುರುಘ ಅಂದರೆ ನಾಗರಾವು, ಮಯೂರ ಅಂದರೆ ನವಿಲು. ಹಾಗಾಗಿ ನಾಗರ ನವಿಲೆ, ನಾಗೇಶ್ವರ ಅಂತೇಳಿ ಹೆಸರು ಬರ್ತದೆ. ನವಿಲಿಗೆ ಪ್ರಸವದ ಸಮಯ, ಆ ಸಮಯದಲ್ಲಿ ನೆರಳಿಗೋಸ್ಕರ ಹುಡುಕಂತೆ. ನೆರಳು ಸಿಗದೇ ಇದ್ದಾಗ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರೆ. ಆ ಪ್ರಾರ್ಥನೆ ಮಾಡಲಾಗಿ ನಾಗರಾವು ತನ್ನ 7 ಎಡೆಗಳನ್ನು ಬಿಟ್ಟು ನೆರಳನ್ನು ಕೊಟ್ಟು ಅನ್ನೋ ಒಂದು ಪ್ರತೀತಿಯನ್ನು ನಾವು ಕಾಣ್ತೀವಿ. ಇದು ಕೂಡ ಈ ಕಂಬದಲ್ಲಿ ಕಾಣ್ತೀವಿ. ಅಲ್ಲಿ ಒಂದು ಇಟ್ಟಿದ್ರೆ ಮುಚ್ಚಿದೆ, ಒಂದು ಸ್ವಲ್ಪ ನೋಡಬಹುದು. ನಾಗರಾವು ಮತ್ತು ನವಿಲು ಪರಸ್ಪರ ಸ್ನೇಹದಿಂದ ಇರ್ತಕ್ಕಂಥ ಒಂದು ವಿಶೇಷತೆಯನ್ನು ಕಾಣ್ಬೋದು. ಮತ್ತು ಇಲ್ಲಿ ಅಭಿಷೇಕ ಪ್ರಿಯ ಸ್ವಾಮಿಗೆ ಅಭಿಷೇಕವಾಗ್ತಾ ಇದ್ದರೆ ಉತ್ತಮವಾದಂಥ ಒಂದು ಫಲವನ್ನು ನಿರೀಕ್ಷೆ ಮಾಡ್ತವೆ. ವಿಶೇಷಿತವಾಗಿ ಫಲವನ್ನು ಯಾವ ಭಕ್ತ ಅದೇ ಕೋರಿಕೆಯನ್ನು ತಾನು ಬಂದಿರ್ತಾನೋ ಅದೆಲ್ಲ ಇದೆ. ಇಲ್ಲಿ ಜೀರ್ಣೋದ್ಧಾರ ಮಾಡಿದ್ದು ಹೊಯ್ಸಳರ ಕಾಲದಲ್ಲಿ. ದೇವಸ್ಥಾನ ಜೀರ್ಣೋದ್ಧಾರ ಇವೆಲ್ಲ ಕೂಡ ನಡೀತು. ದೇವಸ್ಥಾನ ಬಗ್ಗೆ ವಿಚಾರ ತಿಳಿಸಿದ್ದಕ್ಕೆ ಧನ್ಯವಾದ. ಸಂತಾನ ಭಾಗ್ಯ, ವಿವಾಹ, ಚರ್ಮರೋಗ, ಸರ್ಪದೋಷ ಮತ್ತು ಹಲವಾರು ಸಮಸ್ಯೆಗಳು ನಿವಾರಣೆ ಆಗುತ್ತದೆ. ನಾನು ಪ್ರದಕ್ಷಿಣೆ ಹಾಕುವಾಗ ಯಾಗಶಾಲೆಯಲ್ಲಿ ಒಂದು ಸರ್ಪ ಗೋಚರವಾಯಿತು. ಈ ಸರ್ಪ ನೋಡಿದಿಂದ ಧನ್ಯನಾದೆ. ನಾನು ಭಗವಂತ ದರ್ಶನವನ್ನು ಪಡೆದೆ. ದೇವರ ದರ್ಶನವಾದ ಮೇಲೆ ಇನ್ನೊಂದು ವಿಸ್ಮಯ ಗೋಚರವಾಯಿತು. ಅದೇನೆಂದರೆ ದೇವಾಲಯಕ್ಕೆ ಹೊಂದಿಕೊಂಡಿರುವ ಹೊಳೆಯಲ್ಲಿದ್ದಂಥ ಹೂವುಗಳು ನವಿಲಿನ ಆಕಾರದಲ್ಲಿ ಗೋಚರಗೊಂಡವು. ಆ ವಿಸ್ಮಯಕಾರಿಯನ್ನು ನೀವು ಕಾಣಬಹುದು.
ಇದೇ ನವಿಲು ನಾಗೇಶ್ವರ ಎಂಬ ನಿದರ್ಶನವನ್ನು ಕಾಣಬಹುದು. ಈ ದೇವಾಲಯಕ್ಕೆ ಖಂಡಿತ ಭೇಟಿ ನೀಡಿರಿ.